ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದರೆ ಹೊಸ ಕನಸುಗಳು ಈಡೇರುವ ಒಂದು ಕಾಲ. ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂದರೆ ಹೊಸ ವರ್ಷ ಬಂದಿದೆ ಅನ್ನುವಂಥ ಸೂಚನೆ. ಯುಗಾದಿ ಕಳೆದ ನಂತರ ಧನು ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋದಾದ್ರೆ, ಶನಿ 4ನೇ ಮನೆಗೆ ಪದಾರ್ಪಣೆ ಮಾಡುತ್ತಾನೆ. ಹಾಗಂದರೆ ನಿಮಗೆ ಅರ್ಧಷ್ಟಮ ಶನಿ ಶುರುವಾಗ್ತಾ ಇದೆ ಅನ್ನುವಂಥದ್ದೇ ಅರ್ಥ. ಸ್ವಲ್ಪ ಪ್ರಮಾಣದಲ್ಲಿ ಹುಷಾರಾಗಿರಿ. ಇದು ನಿಮ್ಮ ಮನೆಯಲ್ಲಿ ಆಸ್ತಿ ವಿಚಾರದ ಮೇಲೆ ಪರಿಶೀಲನೆ ಮಾಡುತ್ತದೆ. ಇನ್ನು ಗುರು ಜೂನ್ ನಂತರ 7ನೇ ಮನೆಯಲ್ಲಿ ಇರುತ್ತಾನೆ, ನಿಮಗೆ ಸಕಲ ಸಮೃದ್ಧಿಯನ್ನು ತಂದು ಕೊಡುತ್ತಾನೆ. ಅದಾದ ನಂತರ 8ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಎಚ್ಚರವಾಗಿರಬೇಕು. ರಾಹು 3ನೇ ಮನೆಯಲ್ಲಿದ್ದು ನಿಮಗೆ ಫುಲ್ ಧೈರ್ಯ ಕೊಡುತ್ತಾನೆ. ಕೇತು 9ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಆಧ್ಯಾತ್ಮಿಕದ ಮೇಲೆ ಒಲವು ಹೆಚ್ಚಾಗುತ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವರ್ಷದ ಮೊದಲ ಭಾಗದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಲಾಭ ಸಿಗುತ್ತದೆ. ಅರ್ಧಾಷ್ಟಮ ಶನಿಯಿಂದ ಹೊಸ ವಾಹನ ಅಥವಾ ಮನೆ ರಿಪೇರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅತಿ ಹೆಚ್ಚು ನಿಮಗೆ ಖರ್ಚಾಗುವಂತ ಸಾಧ್ಯತೆಗಳು ಇರುತ್ತದೆ. ಹೂಡಿಕೆ ಮಾಡುವಾಗ ಅತಿ ಹೆಚ್ಚು ದುರಾಲೋಚನೆ ಬೇಡ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸ್ ನಲ್ಲಿ ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಲೆ ಸಿಗ್ತದೆ. ಜೂನ್ ಒಳಗೆ ಪ್ರಮೋಷನ್ ಸಿಗುವಂತ ಸಾಧ್ಯತೆ ಬಹಳ ಇದೆ. ಸಹೋದ್ಯೋಗಿಗಳ ಜೊತೆಗೆ ಅನಗತ್ಯವಾಗಿ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಟೀಚರ್ ಅಥವಾ ಬ್ಯಾಂಕಿಂಗ್ ಫೀಲ್ಡ್ ನಲ್ಲಿ ವರ್ಕ್ ಮಾಡೋರಾಗಿದ್ದರೆ ಈ ವರ್ಷ ನಿಮಗೆ ಅನುಕೂಲಕರವಾಗಿರುವಂತದ್ದು ಜೀವನ ಸಿಗುವಂತದ್ದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವುದು ನಿಮಗೆ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸಮಯ ಇದೆ. ಮಾರ್ಕೆಟ್ ನಲ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತದೆ. ಜೂನ್ ನಂತರ ಷೇರು ಮಾರ್ಕೆಟ್ ಅಥವಾ ರಿಸ್ಕ್ ಇರುವಂತಹ ವ್ಯವಹಾರದಲ್ಲಿ ನೀವು ಹೆಚ್ಚು ತೊಡಗಿಸಿಕೊಳ್ತಾ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹುಷಾರಾಗಿರಿ. ಇರುವಂತಹ ಬಿಸ್ನೆಸ್ ನೇ ಸರಿ ಮಾಡಿಕೊಳ್ಳುವುದು ಬಹಳನೇ ಒಂದು ಉತ್ತಮವಾಗಿರುವಂತದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೇಮಿಗಳಿಗೆ ವರ್ಷದ ಮೊದಲಾರ್ಧದಲ್ಲಿ ಮದುವೆ ಒಂದು ಮಾತುಕತೆಗಳು ಫೈನಲ್ ಆಗುವಂತದ್ದು. ಈ ಒಂದು ರಾಶಿಯವರಿಗೆ ಸಿಂಗಲ್ಸ್ ಆಗಿರೋರಿಗೆ ಅನಿರೀಕ್ಷಿತ ಪ್ರೀತಿ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಸಂಪೂರ್ಣ ಶುಭ ಕಾರ್ಯ ನಡೆಯುವಂತ ಸೂಚನೆಗಳಿದೆ. ತಾಯಿಯ ಒಂದು ಆರೋಗ್ಯದ ಮೇಲೆ ಗಮನವಿರಲಿ, ಕಣ್ಣಿಟ್ಟಿರಿ. ಮನೆ ಬದಲಾಯಿಸೋದಿಲ್ಲ, ಹೊಸ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವರ್ಷ ನೆರವೇರುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಇರೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳು ಬಹಳ ಇದೆ. ವಾಹನ ಚಲಿಸುವಾಗ ತುಂಬಾನೇ ಜಾಗರೂಕರಾಗಿರಿ. ಅತಿಯಾದ ಸ್ಟ್ರೆಸ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮನಸ್ಸು ಫ್ರೆಶ್ ಆಗಿರುತ್ತದೆ. ಈ ಒಂದು ಅದೃಷ್ಟವಾದ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 3, 5 ಮತ್ತೆ 9. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಹಳದಿ ಮತ್ತೆ ಕೇಸರಿ. ಈ ಒಂದು ರಾಶಿಯವರ ಒಂದು ಶುಭ ದಿನ ಅಂತ ಹೇಳಿದ್ರೆ ಗುರುವಾರ. ಆ ದಿನದಂದು ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಅತಿ ಹೆಚ್ಚು ಶುಭ ತಂದು ಕೊಡುವಂಥದ್ದು. ನಿಮ್ಮ ಅದೃಷ್ಟ ಬದಲಾಗಬೇಕು ಅಂದ್ರೆ ನಾನು ಹೇಳುವಂತ ಒಂದು ಕೆಲಸ ಮಾಡಿ. ಪ್ರತಿ ಶನಿವಾರ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಹಳ್ಳೆಣ್ಣೆ ದೀಪವನ್ನು ಹಚ್ಚಿ, ಗುರುವಾರ ದಿನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನ ಹಂಚಿ, ಮನೆಯಲ್ಲಿ ದಕ್ಷಿಣಾವರ್ತಿ ಶಂಖವನ್ನ ಇಟ್ಟು ಪೂಜಿಸಿ. ಒಟ್ಟಾರೆ ಹೇಳೋದಾದ್ರೆ 2026ರ ಯುಗಾದಿಯಲ್ಲಿ ಧನು ರಾಶಿಯವರಿಗೆ ಸವಾಲಿನ ಮೇಲೆ ಮೆಟ್ಟಿ ನಿಲ್ಲುವಂತ ಒಂದು ವರ್ಷ ಅಂತಾನೆ ಹೇಳ್ಬೋದು. ನಿಮ್ದು ಕೂಡ ಧನು ರಾಶಿ ಆಗಿದ್ದರೆ ಇಷ್ಟಾರ್ಥ ದೇವರನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಮದುವೆಗೆ ವಿಚಾರಪಟ್ಟಂತ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದ.